ನಾ ಯಾರು ಅಂತ ಗೊತ್ತಾಯ್ತಾ? ಯಾರು ಸಿದ್ದರಾಮಯ್ಯ ಅನ್ನರಾಮಯ್ಯ ಅದರಿಂದ ಸರ್ ಬಿಜೆಡ್ ಸಮೀರ್ ಅಹಮದ್ ಬರಲೇಬೇಕು. ಯಾಕೆ ಅಂದ್ರೆ 5ನೇ ತಾರೀಕಿಗೆ ಅವರು ಬರಲೇಬೇಕು. ಬಿಜೆಡ್ ಸಮೀರ್ ಅಹಮದ್ ಬಂದ್ರೆ ಕೇರಳದಲ್ಲಿ ಕಾಂಗ್ರೆಸ್ ಪರವಾಗಿ ವೋಟ್ ಕೇಳ್ತಾ ಇದ್ದಾರೆ. 4ನೇ ತಾರೀಕಿನವರೆಗೆ ಅಲ್ಲಿ ಇರ್ತಾರೆ, 5ನೇ ತಾರೀಕು ಇಲ್ಲಿರ್ತಾರೆ. ನಾನೇ ಹೇಳ್ತಾ ಇದ್ದೀನಿ, 5ನೇ ತಾರೀಕು ಇಲ್ಲಿ ಇರ್ತಾರೆ, 6, 7ಕ್ಕೆ ಬಾಗಲಕೋಟೆಗೆ ಹೋಗ್ತಾರೆ. ಅದರಿಂದ ನೀವೆಲ್ಲರೂ ಕೂಡ ಮತಗಟ್ಟೆಗೆ ಹೋಗ್ಬೇಕು 9ನೇ ತಾರೀಕು. ಅವತ್ತೇನು ಎಲ್ಲೂ ಹೋಗ್ಬಾರ್ದು. ಎಲ್ಲಿ ಇವ್ರ ಕ್ರಮ ಸಂಖ್ಯೆ 3 ಹಸ್ತದ ಗುರುತು. ಹಸ್ತ ಕಾಂಗ್ರೆಸ್ನ ಚಿಹ್ನೆ ಯಾವುದು? ಹಸ್ತ. ಹಸ್ತದ ಗುರುತಿಗೆ ನೀವು ಓಟ್ ಹಾಕೋದ್ರ ಮೂಲಕ 9ನೇ ತಾರೀಕು ಎಲ್ಲೂ ಮನೆ ಕೆಲಸ ಇಲ್ಲ, ಅವತ್ತು ಬಿಟ್ಬಿಡಿ. ಅವತ್ತು ಓಟ್ ಹಾಕ್ಬಿಟ್ಟೆ ಎಲ್ಲರ ಕೆಲ್ಸಕ್ಕೆ ಹೋಗಿ, ಓಟ್ ಹಾಕದೇನೆ ಹೋಗ್ಬೇಡಿ. ಅದರಿಂದ ನಿಮ್ಮ ಹಕ್ಕು ಇದು. ಓಟ್ ಹಾಕೋದಿದೆಯಲ್ಲ, ಇದು ಹಕ್ಕು. ಈ ಹಕ್ಕನ್ನ ಚಲಾಯಿಸೋದನ್ನ ಯಾವತ್ತೂ ಕೂಡ ಕಳ್ಕೋಬಾರದು. ವೋಟ್ ಮಾಡ್ತಕ್ಕಂಥ ಹಕ್ಕನ್ನ ಕಳ್ಕೊಳಕ್ ಹೋಗ್ಬಾರ್ದು. ಬಹಳ ಜನ ಮನೇಲಿ ಕೂತ್ಕೊಂಡು ಟಿವಿ ನೋಡ್ತಾ ಕೂತ್ಬಿಡ್ತಾರೆ. ಹಂಗೆಲ್ಲ ಮಾಡಕ್ ಹೋಗ್ಬೇಡಿ. ಟಿವಿನೂ ನೋಡಿ ವೋಟು ಹಾಕಿ. ಅದಕ್ಕೆ ನಾನು ಈ ಸಾರಿ ಬಜೆಟ್ ನಲ್ಲಿ ಘೋಷಣೆ ಮಾಡಿದ್ದೀನಿ, ಈ ಅದೆಲ್ಲ 16 ವರ್ಷದ ಒಳಗಡೆ ಇರ್ತಕ್ಕಂಥ ಮಕ್ಕಳಿಗೆಲ್ಲ ಮೊಬೈಲ್ ಬ್ಯಾನ್ ಮಾಡಿದ್ದೀನಿ. ಏನಮ್ಮ ತಾಯಿ, ನಿಮ್ಗೆ ಒಳ್ಳೇದಾಯ್ತಾ ಇಲ್ವಾ? ಯಾಕೆ ಬ್ಯಾನ್ ಮಾಡದೆ ಅಂತಂದ್ರೆ, ಮೊಬೈಲ್ ನೋಡ್ತಾ ಕೂತ್ಬಿಡ್ತವೆ ಎಲ್ಲ, ಓದಾಗಿಲ್ಲ, ಕಣ್ಣು ಹೋಗ್ಬಿಡ್ತದೆ, ಬ್ರೈನು ಇಲ್ಲ ಹೋಗ್ಬಿಡ್ತದೆ. ಅದಕ್ಕೋಸ್ಕರನೇ ಬ್ಯಾನ್ ಮಾಡಿದೀವಿ. ಅದರಿಂದ ದಯಮಾಡಿ ಸಮರ್ಥ ಅವರನ್ನ ಆಯ್ಕೆ ಮಾಡಿ ವಿಧಾನಸಭೆಗೆ ಕಳಿಸ್ಕೊಡಿ. ಸಮರ್ಥವಾಗಿ ನಿಮ್ಮ ಪ್ರತಿನಿಧಿಯಾಗಿ ಕೆಲಸ ಮಾಡ್ತಾರೆ. ನಿಮ್ಮೆಲ್ಲರಿಗೂ ನಮಸ್ಕಾರ.